ಹಾಸಾಂ ಸ್ಫುರದಿಂದೀವರಲೋಚನಾಭಿರಾಮಾಂ ಅರವಿಂದಸಮಾನಸುಂದರಾಸ್ಯಾಂ ಅರವಿಂದಾಸನಸುಂದರೀಮುಪಾಸೇ. ಭಗವಂತ ಭಗವದ್ಗೀತೆಯಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಅಪ್ಪಣೆ ಕೊಡಿಸಿದ್ದಾನೆ. ಆ ಮಾತಿನ ಅರ್ಥವೇನು ಅಂತ ಕೇಳಿದರೆ, ಯಾವಾಗ ಈ ಲೋಕದಲ್ಲಿ ಧರ್ಮ ಅಂತನ್ನೋದು ಕ್ಷೀಣಸ್ಥಿತಿಗೆ ಬರುತ್ತೋ, ಅಧರ್ಮ ಅಂತನ್ನೋದು ಬಹಳ ಪ್ರಬಲವಾಗುತ್ತೋ, ಅಂತಹ ಸಂದರ್ಭದಲ್ಲಿ ತಾನು ಅವತಾರ ಮಾಡಿ ಆ ಅಧರ್ಮವನ್ನು ನೀಗಿಸಿ ಧರ್ಮವನ್ನು ರಕ್ಷಿಸುತ್ತೇನೆ ಎಂಬುದಾಗಿ. ಈ ಮಾತಿನಂತೆಯೇ ಒಂದೊಂದು ಯುಗದಲ್ಲೂ ಭಗವಂತನ ಅವತಾರಗಳು ಆಗಿವೆ. ತ್ರೇತಾಯುಗದಲ್ಲಿ ಶ್ರೀರಾಮಾವತಾರ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣಾವತಾರ. ಈ ಅವತಾರಗಳೆಲ್ಲವೂ ಧರ್ಮೋದ್ಧಾರಕ್ಕಾಗಿ, ಅಧರ್ಮ ನಿರಾಸಕ್ಕಾಗಿಯೇ ಆಗಿರತಕ್ಕಂಥ ಅವತಾರಗಳು. ಅದೇ ರೀತಿಯಾಗಿ ಭಗವಂತ ಈ ಕಲಿಯುಗದಲ್ಲಿ ಆದಿಶಂಕರಾಚಾರ್ಯರ ರೂಪದಲ್ಲಿ ಅವತಾರ ಮಾಡಿ ಧರ್ಮವನ್ನು ಕಾಪಾಡಿದ. ಆದಿಶಂಕರರು ಅವತಾರ ಮಾಡುವ ಪೂರ್ವದಲ್ಲಿ ಈ ದೇಶದಲ್ಲಿ ಧರ್ಮದ ಸ್ಥಿತಿ ಬಹಳ ಶೋಚನೀಯವಾಗಿತ್ತು, ಅಧರ್ಮವು ಬಹಳ ಪ್ರಬಲವಾಗಿತ್ತು. ಜನರಲ್ಲಿ ವೇದದ ಬಗ್ಗೆ ಶ್ರದ್ಧೆಯೂ ಬಹಳ ಕುಂಠಿತವಾಗ್ತಾ ಬಂತು. ವೇದೋಕ್ತವಾದ ಕರ್ಮಗಳನ್ನು ಮಾಡೋರು ಯಾರೂ ಇರಲೇ ಇಲ್ಲ. ವೇದಾಂತ ತತ್ವವನ್ನು ತಿಳಿಯುವುದಂತನ್ನೋದು ಇಲ್ಲವೇ ಇಲ್ಲ ಅಂತ ಆಗಿ ಹೋಯಿತು. ತಮಗೆ ತೋಚಿದ ತತ್ವವನ್ನು ತಾವು ಪ್ರಚಾರ ಮಾಡಲು ಶುರು ಮಾಡಿದರು. ಯಾರಲ್ಲೂ ಒಂದು ಏಕವಾಕ್ಯತೆ ಎಂಬುದು ಇರಲಿಲ್ಲ. ಎಲ್ಲರೂ ಸ್ವೇಚ್ಛಾಚಾರಿಗಳಾಗಿದ್ದರು. ಅಂತಹ ಅತಿ ಉಗ್ರವಾದ ಪರಿಸ್ಥಿತಿಯಲ್ಲಿ ಆದಿಶಂಕರರ ಅವತಾರವಾಯಿತು. ಅವರು ಜನರಿಗೆ ಮುಖ್ಯವಾಗಿ ಧರ್ಮದ ಸ್ವರೂಪವನ್ನು ತಿಳಿಸಿದರು, ಧರ್ಮದ ಮಹತ್ವವನ್ನು ತಿಳಿಸಿದರು, ಧರ್ಮಾನುಷ್ಠಾನದ ಪ್ರಾಮುಖ್ಯವನ್ನು ತಿಳಿಸಿದರು, ವೇದಾಂತ ತತ್ವ ಅಂದರೆ ಏನು ಎಂಬುದನ್ನು ತಿಳಿಸಿದರು, ಮನುಷ್ಯನ ಜೀವನ ಸಾರ್ಥಕವಾಗುವ ಬಗೆ ಹೇಗೆ ಎಂಬುದನ್ನು ತಿಳಿಸಿದರು. ಅವರು ಬೇರೆ ಅವತಾರಗಳಂತೆ ರಾಕ್ಷಸ ಸಂಹಾರ ಅಂತನ್ನತಕ್ಕಂತಹ ಕೆಲಸವನ್ನು ಪ್ರತ್ಯೇಕವಾಗಿ ಏನೂ ಮಾಡಲಿಲ್ಲ. ಯಾರನ್ನೂ ಅವರು ಸಂಹಾರ ಮಾಡಲಿಲ್ಲ. ಅವರು ಏನು ಮಾಡಿದರು ಅಂತಂದರೆ, ಮನುಷ್ಯನ ಮನಸ್ಸಿನಲ್ಲಿ ಒಂದು ಪರಿವರ್ತನೆಯನ್ನು ತಂದರು. ಅವನ ಮನಸ್ಸಿನಲ್ಲಿ ಆ ಮೊದಲು ಇದ್ದಂತಹ ಧರ್ಮ ಪರಾಂಗುಖತೆಯನ್ನು ಹೋಗಲಾಡಿಸಿದರು, ಧರ್ಮ ಶ್ರದ್ಧೆಯನ್ನು ಉಂಟು ಮಾಡಿದರು. ವೇದಗಳ ಬಗ್ಗೆ ಜನರಲ್ಲಿದ್ದಂತಹ ಅಪೋಹವನ್ನು ಆ ಕಾಲದಲ್ಲಿ ಬೌದ್ಧ ಜೈನಾದಿಗಳು ಪ್ರಬಲರಾಗಿ ವೇದದ ಬಗ್ಗೆ ಮಾಡ್ತಾ ಇದ್ದಂತಹ ತಪ್ಪು ಕಲ್ಪನೆಗಳನ್ನು ನೀಗಿಸಿದರು. ವೇದಗಳ ಪ್ರಾಮಾಣ್ಯವನ್ನು ಎತ್ತಿ ಹಿಡಿದರು. ವೇದಾಂತ ತತ್ವ ಏನು ಎಂಬುದನ್ನು ತಿಳಿಸಿದರು. ಅಂತಹ ಮಹಾ ಕಾರ್ಯವನ್ನು ಮಾಡಿರತಕ್ಕಂತಹ ಮಹಾನ್ ಚೇತನ ಅಂತಂದರೆ ಆ ಆದಿಶಂಕರ ಭಗವತ್ಪಾದರು. ಅವರು ಅಂದು ಅವತಾರ ಮಾಡಿ
ಆ ಮಹಾ ಕಾರ್ಯವನ್ನು ಮಾಡದೇ ಇದ್ದಿದ್ದರೆ ಇವತ್ತಿಗೆ ನಾವು ಇಂತಹ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಕುಳಿತುಕೊಂಡು ಧರ್ಮದ ಬಗ್ಗೆ ಮಾತನಾಡತಕ್ಕಂತಹ ಒಂದು ಸಂದರ್ಭವೇ ನಮಗೆ ಒದಗ್ತಾ ಇರಲಿಲ್ಲ. ಇಂತಹ ಸುಂದರವಾದ ದೇವಸ್ಥಾನಗಳನ್ನು ಕಾಣತಕ್ಕಂತಹ ಭಾಗ್ಯ ನಮಗೆ ಸಿಗ್ತಾ ಇರಲಿಲ್ಲ. ನಮ್ಮ ಸ್ವಧರ್ಮಾನುಷ್ಠಾನವನ್ನು ಕೊಂಚ ಮಟ್ಟಿಗಾದರೂ ಇಂತಹ ಕಲಿಕಾಲದಲ್ಲೂ ಮಾಡತಕ್ಕಂತಹ ಒಂದು ಸುಯೋಗ ನಮಗೆ ಒದಗ್ತಾ ಇರಲಿಲ್ಲ. ಇದೆಲ್ಲವೂ ಆ ಭಗವತ್ಪಾದ ಶಂಕರಾಚಾರ್ಯರು ಅವತಾರ ಮಾಡಿರ್ತಕ್ಕಂತಹ ಆ ಒಂದು ಮಹಾ ಕಾರ್ಯದ ಫಲಸ್ವರೂಪವಾದದ್ದು. ಹಾಗಾಗಿ ನಮಗೆ ಇಂತಹ ಉಪಕಾರ ಮಾಡಿದ ಆ ಮಹನೀಯರ ಬಗ್ಗೆ ನಾವು ಕೃತಜ್ಞತೆಯಿಂದ ಇರಬೇಕಾದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಮನುಷ್ಯನಿಗೆ ಯಾರಾದರೂ ಎಂದಾದರೂ ಒಂದು ಸಣ್ಣ ಉಪಕಾರವನ್ನು ಮಾಡಿದರೂ ಆ ಉಪಕಾರ ಸ್ಮರಣೆ ಎಂಬುದು ಬಹಳ ಅವಶ್ಯಕ. ಆ ಉಪಕಾರ ಸ್ಮರಣೆಯನ್ನೇ ಕೃತಜ್ಞತೆ ಎಂಬುದಾಗಿ ಹೇಳ್ತಾರೆ. ಶಂಕರರು ಮಾಡಿದ ಉಪಕಾರ ಸಾಮಾನ್ಯವಾದದ್ದಲ್ಲ. ಎಷ್ಟೋ ಶತಮಾನಗಳವರೆಗೆ ಇರತಕ್ಕಂತಹ ಉಪಕಾರವನ್ನು ಅವರು ಮಾಡಿದರು. ಅಂತಹ ಉಪಕಾರ ಮಾಡಿದವರ ಬಗ್ಗೆ ನಾವು ಸದಾ ಸರ್ವಕಾಲದಲ್ಲಿ ಕೃತಜ್ಞರಾಗಿರಬೇಕು. ಅವರ ಪವಿತ್ರ ನಾಮವನ್ನು ಸ್ಮರಿಸ್ತಾ ಇರಬೇಕು. ಅವರ ಕೃಪೆಗೆ ಪಾತ್ರರಾಗಬೇಕು. ಶಂಕರರು ಅನೇಕ ಗ್ರಂಥಗಳನ್ನು ಬರೆದರು, ಅನೇಕ ಸದುಪದೇಶಗಳನ್ನು ಮಾಡಿದರು, ಅನೇಕ ಸ್ತೋತ್ರ ಗ್ರಂಥಗಳನ್ನು ಬರೆದರು, ಬಹುವಿಧವಾಗಿ ಶಿಷ್ಯಾನುಗ್ರಹವನ್ನು ಮಾಡಿದರು. ಅವರು ಮಾಡಿರತಕ್ಕಂತಹ ಸ್ತೋತ್ರಗಳಲ್ಲಿ ಯಾವ ಒಂದು ಸ್ತೋತ್ರವನ್ನು ನಾವು ಪ್ರತಿನಿತ್ಯ ಪಠಿಸಿದರೂ ನಮಗೆ ವಿಶೇಷವಾದಂತಹ ಒಂದು ಭಗವದ್ ಅನುಗ್ರಹ ಸಿಕ್ಕುತ್ತದೆ. ಭಗವಂತನಲ್ಲಿ ಭೇದವಿಲ್ಲ, ಒಬ್ಬನೇ ಭಗವಂತ. ಆ ಒಬ್ಬನೇ ಭಗವಂತ ಅನೇಕ ರೂಪಗಳಲ್ಲಿ ಭಕ್ತ ಜನರನ್ನು ಅನುಗ್ರಹ ಮಾಡ್ತಾನೆ ಎಂಬುದು ಶಾಸ್ತ್ರ ಸಿದ್ಧಾಂತ. ಹಾಗಾಗಿ ಶಿವನಲ್ಲಿ, ವಿಷ್ಣುವಿನಲ್ಲಿ, ದೇವಿಯಲ್ಲಿ, ಗಣಪತಿಯಲ್ಲಿ ನಾವು ಯಾವ ರೀತಿಯಾದಂತಹ ಭೇದ ಭಾವನೆಯನ್ನು ಇಟ್ಟುಕೊಳ್ಳತಕ್ಕದ್ದಲ್ಲ. ಇದೆಲ್ಲವೂ ಒಬ್ಬನೇ ಪರಮಾತ್ಮನ ಅನೇಕ ನಾಮಗಳು ಹಲವು, ಆದರೆ ಪರಮಾತ್ಮ ಮಾತ್ರ ಒಬ್ಬ. ಈ ಸಿದ್ಧಾಂತವನ್ನು ಭಗವತ್ಪಾದರು ನಮಗೆ ಪ್ರತಿಪಾದಿಸಿದರು. ಹಾಗಾದರೆ ಅಷ್ಟೊಂದು ದೇವತಾ ಸ್ತೋತ್ರಗಳನ್ನು ಯಾಕೆ ಮಾಡಿದರು ಅಂತಂದರೆ, ಭಗವಂತನ ಆ ಅನೇಕ ರೂಪಗಳಲ್ಲಿ ಯಾರಿಗೆ ಯಾವ ರೂಪವು ಇಷ್ಟವಾಗುತ್ತದೋ ಆ ರೂಪವನ್ನು ಅವರು ಸ್ತುತಿಸಲಿ ಎಂಬುದಾಗಿ ಅಷ್ಟು ದೇವತಾ ಸ್ತೋತ್ರಗಳನ್ನು ಮಾಡಿದರು. ಆದ್ದರಿಂದ ಈ ಭಗವತ್ಪಾದರು ನಮಗೆ ಉಪದೇಶ ಮಾಡಿರತಕ್ಕಂತಹ ಈ ಏಕದೇವತಾವಾದವನ್ನು ನಾವು ಸದಾ ನೆನಪಿನಲ್ಲಿ ಇಟ್ಟುಕೊಂಡು ಒಬ್ಬನೇ ಭಗವಂತ ಅನೇಕ ರೂಪಗಳಲ್ಲಿ, ಅನೇಕ ನಾಮಗಳಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎಂಬುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದರಂತೆ ನಮ್ಮ ಜೀವನವನ್ನು ನಡೆಸಬೇಕು. ಭಗವಂತನ ರೂಪಗಳಲ್ಲಿ ಯಾವುದೇ ವಿಧವಾದಂತಹ ಭೇದ ಭಾವನೆ ಮಾತ್ರ ನಮ್ಮ ಮನಸ್ಸಿನಲ್ಲಿ ಎಂದಿಗೂ ಬರಬಾರದು. ಆ ಭಗವಂತ ಭಕ್ತರನ್ನು ಅನುಗ್ರಹಿಸುವುದಕ್ಕೆ ಸದಾ ಸಿದ್ಧನಾಗಿರ್ತಾನೆ. ಭಗವಂತನಿಗೆ ಯಾರಲ್ಲೂ ಪಕ್ಷಪಾತ ಭಾವನೆ ಅನ್ನೋದಿರುವುದಿಲ್ಲ. ಇವ ನನ್ನವನಲ್ಲ ಎಂಬುವ ಭಾವನೆ ಭಗವಂತನಿಗಿಲ್ಲ. ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ ಈ ಮಾತನ್ನು ಎಲ್ಲರೂ ನೆನಪಿನಲ್ಲಿಟ್ಕೊಳ್ಬೇಕು. ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ. ನಾನು ಎಲ್ಲರಿಗೂ ಸಮಾನನಾದವನು, ನನಗೆ ಬೇಕಾದವನು ಬೇಡದವನು ಅಂತ ಯಾರೂ ಇಲ್ಲ. ಯಾರು ಧರ್ಮ ಮಾರ್ಗದಲ್ಲಿರ್ತಾರೋ ಅವರು ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ಯಾರು ಧರ್ಮ ಮಾರ್ಗವನ್ನು ಬಿಟ್ಟು ನಡೀತಾರೋ ಅವರಿಗೆ ಭಗವತ್ ಕೃಪೆ ಸಿಕ್ಕುವುದಿಲ್ಲ. ಧರ್ಮ ಅಧರ್ಮ ಇವೆರಡೇ ಮನುಷ್ಯನಿಗೆ ಒಳ್ಳೆಯದಕ್ಕೂ ಕೆಡುಕಿಗೂ ಕಾರಣವಾಗತಕ್ಕಂಥವುಗಳು. ಧರ್ಮವನ್ನು ಮಾಡಿದರೆ ಅವನಿಗೆ ಒಳ್ಳೆಯದಾಗುತ್ತೆ, ಅಧರ್ಮವನ್ನು ಮಾಡಿದರೆ ಅವನಿಗೆ ಕೆಡುಕಾಗುತ್ತೆ. ಆದ್ದರಿಂದಲೇ ಧಾರ್ಮಿಕನಿಗೆ ಭಗವತ್ ಕೃಪೆ ಸಿಕ್ಕುತ್ತದೆ, ಅಧಾರ್ಮಿಕನಿಗೆ ಸಿಕ್ಕುವುದಿಲ್ಲ. ಹಾಗಾದರೆ ಅಧಾರ್ಮಿಕನ ಬಗ್ಗೆ ಭಗವಂತನಿಗೆ ದ್ವೇಷವ ಅಂತ ದ್ವೇಷವಿಲ್ಲ.
ಆದರೆ ಅವನು ಹೋಗ್ತಿರತಕ್ಕಂತಹ ದಾರಿ ತಪ್ಪು ಅಂತನ್ನೋದನ್ನು ಹೇಳುವುದಕ್ಕಾಗಿ, ತಿಳಿಸುವುದಕ್ಕಾಗಿ ಭಗವಂತ ಅವನಿಗೆ ಶಿಕ್ಷೆ ಕೊಡ್ತಾನೆ. ಆದ್ದರಿಂದ ನಾವು ಏನು ತಿಳಿಯಬೇಕು ಅಂತಂದರೆ, ನಾನು ಅಧರ್ಮ ಮಾರ್ಗದಲ್ಲಿ ಹೋಗಬಾರದು ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಧಾರ್ಮಿಕನಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತಂದರೆ ಹಾಗಾದರೆ ನಾನು ಇದೇ ಮಾರ್ಗದಲ್ಲಿ ಹೋಗಬೇಕು ಅಂತ ಭಕ್ತ ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಧರ್ಮ ಅಧರ್ಮ ಎಂಬತಕ್ಕಂತಹ ಇವೆರಡು ಮನುಷ್ಯನಿಗೆ ಸುಖ ದುಃಖಗಳಿಗೆ ಕಾರಣವಾಗಿರುವುದರಿಂದ ಧರ್ಮ ಮಾರ್ಗದಲ್ಲೇ ಎಲ್ಲರೂ ಹೋಗಬೇಕು, ಅಧರ್ಮ ಮಾರ್ಗದಲ್ಲಿ ಯಾರು ಹೋಗಬಾರದು ಎಂಬುದನ್ನು ಭಗವಂತ ನಮಗೆ ತೋರಿಸಿಕೊಡ್ತಾನೆ, ಧಾರ್ಮಿಕರನ್ನು ಅನುಗ್ರಹಿಸುವ ಮೂಲಕ, ಅಧಾರ್ಮಿಕರನ್ನು ಶಿಕ್ಷಿಸುವ ಮೂಲಕ. ಆದ್ದರಿಂದ ಈ ತತ್ವವನ್ನು ಭಗವತ್ಪಾದ ಶಂಕರರು ನಮಗೆ ತಿಳಿಸಿ ನಮಗೆ ಮಹೋಪಕಾರವನ್ನು ಮಾಡಿದರು. ಅಂತಹ ಭಗವತ್ಪಾದ ಶಂಕರರು ಈ ಧರ್ಮ ಪ್ರಚಾರ ನಿರಂತರವಾಗಿ ನಡಿಬೇಕೆಂಬುದಕ್ಕಾಗಿ ಭಾರತದ 4 ದಿಕ್ಕುಗಳಲ್ಲಿ 4 ಅಮ್ಮನಾಯ ಪೀಠಗಳನ್ನು ಸ್ಥಾಪಿಸಿದರು. ಅವುಗಳಲ್ಲಿ ತಮ್ಮ ದಕ್ಷಿಣ ಅಮ್ಮನಾಯ ಪೀಠವನ್ನು ಶೃಂಗೇರಿ ಕ್ಷೇತ್ರದಲ್ಲಿ ತುಂಗಾ ತೀರದಲ್ಲಿ ಸ್ಥಾಪಿಸಿದರು. ಅಲ್ಲಿ ಶಾರದಾಮ್ಮನವರನ್ನು, ಸಕಲ ವಿದ್ಯಾಧಿದೇವತೆಯಾದ ಶಾರದಾಮ್ಮನವರನ್ನು ಸ್ಥಾಪಿಸಿ ಕಲ್ಪಾಂತದವರೆಗೆ ನೀನಿಲ್ಲಿ ಸಾನ್ನಿಧ್ಯವನ್ನು ಅನುಗ್ರಹಿಸಿ ಭಕ್ತ ಜನರನ್ನು ಅನುಗ್ರಹ ಮಾಡಬೇಕು ಅಂತ ಅಮ್ಮನವರನ್ನು ಪ್ರಾರ್ಥಿಸಿದರು. ಅದರಂತೆ ಅಮ್ಮನವರಲ್ಲಿ ಪೂರ್ಣವಾದಂತಹ ಸಾನ್ನಿಧ್ಯವನ್ನು ಅನುಗ್ರಹಿಸಿ ಭಕ್ತ ಜನರನ್ನು ಅನುಗ್ರಹಿಸ್ತಾ ಇದ್ದಾಳೆ.